ಹಾಯ್ ನಮಸ್ಕಾರ, ನರ್ಸಿಂಗ್ ಲೋಕ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಪಿ ಟರ್ಮಿನಾಲಜಿಯ ಮುಂದಿನ ಕನ್ನಡ ವಿವರಣೆಯನ್ನು ನೋಡೋಣ ಬನ್ನಿ. ಪರ್ಸಿವರೇಷನ್, persistent repetition of the same word or idea in response to different question. ಅಂದರೆ ಒಂದೇ ರೀತಿಯ ಮಾತು, ಒಂದೇ ರೀತಿಯ ಕ್ರಿಯೆಯನ್ನು ಪದೇ ಪದೇ ಮಾಡುವುದು. ಅದು ಅಗತ್ಯವಿಲ್ಲದಿದ್ದರೂ ನಿಲ್ಲಿಸದೆ ಮುಂದುವರಿಸುತ್ತಾ ಇರುತ್ತಾನೆ. ಉದಾಹರಣೆಗೆ, ನಿಮ್ಮ ಹೆಸರು ಏನು ಎಂದು ಕೇಳಿದರೆ ಅವನು ನನ್ನ ಹೆಸರು ರಾಮ, ನನ್ನ ಹೆಸರು ರಾಮ, ನನ್ನ ಹೆಸರು ರಾಮ ಎಂದು ಪದೇ ಪದೇ ಅದನ್ನೇ ಹೇಳುತ್ತಿರುತ್ತಾನೆ. ಇದಕ್ಕೆ ಪರ್ಸಿವರೇಷನ್ ಎಂದು ಹೇಳುತ್ತಾರೆ. ಪರ್ಸನಾಲಿಟಿ ಡಿಸಾರ್ಡರ್, extreme pathological and maladaptive behavior patterns that are destructive to the person and others. ಅಂದರೆ ಒಬ್ಬ ವ್ಯಕ್ತಿಯ ಪರ್ಸ್ನಾಲಿಟಿ ಅಂದರೆ ಅವರ ಥಿಂಕಿಂಗ್, ಅವರ ಫೀಲಿಂಗ್ಸ್, ಬಿಹೇವಿಯರ್ ಇವು ಸೊಸೈಟಿಗೆ ಹೊಂದಿಕೊಳ್ಳದ ರೀತಿಯಲ್ಲಿರುವುದಕ್ಕೆ ಪರ್ಸ್ನಾಲಿಟಿ ಡಿಸಾರ್ಡರ್ ಎಂದು ಹೇಳುತ್ತಾರೆ. ಉದಾಹರಣೆಗೆ, ವ್ಯಕ್ತಿಯು ಯಾವಾಗಲೂ ಇನ್ನೊಬ್ಬರ ಬಗ್ಗೆ ಡೌಟ್ ಪಡುತ್ತಿರುತ್ತಾನೆ ಅಥವಾ ಅವನ ಅತಿ ವೇಗವಾಗಿ ಇಮೋಷನ್ಸನ್ನು ಚೇಂಜ್ ಮಾಡ್ಕೊಳ್ತಿರುತ್ತಾನೆ. ಇದೆಲ್ಲ ಪರ್ಸ್ನಾಲಿಟಿ ಡಿಸಾರ್ಡರಿನ ಕೆಲವು ಎಕ್ಸಾಂಪಲ್ಸ್ಗಳಾಗಿವೆ. ಫೋಬಿಯಾ, an anxiety disorder characterized by an intense or unrealistic and disproportionate fear of specific object, situation or activity. ಅಂದರೆ ವ್ಯಕ್ತಿಯು ನಾರ್ಮಲ್ಗಿಂತ ಹೆಚ್ಚು ಅಂದರೆ ಕಂಟ್ರೋಲ್ ಮಾಡಿಕೊಳ್ಳಲಾಗದಷ್ಟು ಭಯಪಡುವುದಕ್ಕೆ ಫೋಬಿಯಾ ಎನ್ನುತ್ತಾರೆ. ಉದಾಹರಣೆಗೆ, ವ್ಯಕ್ತಿಯು ಅತಿ ಎತ್ತರದ ಪ್ರದೇಶಕ್ಕೆ ಹೋಗಿ ಕೆಳಗೆ ನೋಡಿದಾಗ ಭಯಪಡುತ್ತಾನೆ ಅಥವಾ ಒಬ್ಬನೇ ಕತ್ತಲೆ ಕೋಣೆಯಲ್ಲಿರುವುದು ಕೂಡ ಭಯಪಡುತ್ತಾನೆ. ಇದೆಲ್ಲ ಫೋಬಿಯಾ ಸಿಂಪ್ಟಮ್ಸ್ ಆಗಿರುತ್ತದೆ. ಪವರ್ಟಿ ಆಫ್ ಸ್ಪೀಚ್, ಡಿಕ್ರೀಸ್ಡ್ ಸ್ಪೀಚ್ ಪ್ರೊಡಕ್ಷನ್. ಅಂದರೆ ವ್ಯಕ್ತಿಯು ಹೆಚ್ಚಾಗಿ ಪದಗಳನ್ನು ಬಳಸದೆ ಮಾತನಾಡುತ್ತಾನೆ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ನಿನ್ನ ಹೆಸರೇನು ಎಂದು ಕೇಳಿದರೆ ಅವನ ಉತ್ತರ ರಾಮ್ ಅಷ್ಟೇ ಆಗಿರುತ್ತದೆ. ಹೆಚ್ಚಾಗಿ ಅವನು ಮಾತನಾಡಲು ಇಷ್ಟಪಡುವುದಿಲ್ಲ. ಪ್ರೆಷರ್ ಆಫ್ ಸ್ಪೀಚ್, ರ್ಯಾಪಿಡ್ ಪ್ರೊಡಕ್ಷನ್ ಆಫ್ ಸ್ಪೀಚ್ ಔಟ್ಪುಟ್ ವಿತ್ ಅ ಸಬ್ಜೆಕ್ಟಿವ್ ಫೀಲಿಂಗ್ ಆಫ್ ರೇಸಿಂಗ್ ಥಾಟ್ಸ್. ಅಂದರೆ ವ್ಯಕ್ತಿಯು ಕಂಟಿನ್ಯೂಯಸ್ಲಿ ನಾನ್ ಸ್ಟಾಪ್ ಆಗಿ ಮಾತನಾಡುತ್ತಲೇ ಇರುತ್ತಾರೆ. ಅವರು ಮಾತನಾಡುವುದನ್ನು ಯಾರಿಂದಲೂ ಕಂಟ್ರೋಲ್ ಮಾಡಲು ಸಾಧ್ಯವಿಲ್ಲ. ಇತರರನ್ನು ಮಧ್ಯೆ ಮಾತನಾಡಲು ಕೂಡ ಬಿಡುವುದಿಲ್ಲ. ಉದಾಹರಣೆಗೆ, ಒಬ್ಬ ವ್ಯಕ್ತಿಗೆ ನೀನು ಕಾಲೇಜಿಗೆ ಹೋಗುತ್ತೀಯಾ ಎಂದು ಕೇಳಿ ಪ್ರಶ್ನಿಸಿದರೆ ಅದಕ್ಕೆ ಅವರ ಉತ್ತರ, ಹೌದು, ನಾನು ಪ್ರತಿದಿನ ಕಾಲೇಜಿಗೆ 9 ಗಂಟೆಗೆ ಹೋಗುತ್ತೇನೆ, ನನ್ನ ಫ್ರೆಂಡ್ಸ್ ಕೂಡ ಬರುತ್ತಾರೆ, ಸರ್ ತುಂಬ ಚೆನ್ನಾಗಿ ಮಾತನಾಡುತ್ತಾರೆ ಎಂದು ಅತಿ ವೇಗವಾಗಿ ತುಂಬ ವಿಷಯಗಳನ್ನು ಹೇಳುತ್ತಾ ಹೋಗುತ್ತಾನೆ. ಇದಕ್ಕೆ ಪ್ರೆಷರ್ ಆಫ್ ಸ್ಪೀಚ್ ಎಂದು ಹೇಳುತ್ತಾರೆ. Pseudodementia, clinically similar to dementia but has a non-organic causes and is irreversible. ಅಂದರೆ ವ್ಯಕ್ತಿಯು ಡೆಮೆನ್ಷಿಯಾ ಇದ್ದ ಹಾಗೆ ಕಾಣಿಸುತ್ತಾರೆ, ಆದರೆ ಅದು ರಿಯಲ್ ಆಗಿ ಡೆಮೆನ್ಷಿಯಾ ಆಗಿರುವುದಿಲ್ಲ. ಇದು ಸಾಮಾನ್ಯವಾಗಿ ಡಿಪ್ರೆಷನ್ ಕಾರಣದಿಂದ ಉಂಟಾಗುತ್ತದೆ. ಡಿಪ್ರೆಷನ್ನಲ್ಲಿಯೂ ಕೂಡ ವ್ಯಕ್ತಿಯು ತನ್ನ ಹಳೆಯ ನೆನಪುಗಳನ್ನು ಮರೆಯುತ್ತಿರುತ್ತಾನೆ. ಅದಕ್ಕೆ ಸುಡೋಡೆಮೆನ್ಷಿಯಾ ಎಂದು ಹೇಳುತ್ತಾರೆ. Psychiatrist, a physician who specialized in a study, a treatment and a prevention of mental disorder. ಅಂದರೆ ಮಾನಸಿಕ ಆರೋಗ್ಯದ ಬಗ್ಗೆ ತಿಳಿದಿರುವ ಮತ್ತು ಮಾನಸಿಕ ಆರೋಗ್ಯದ ಟ್ರೀಟ್ಮೆಂಟನ್ನು ಕೊಡುವ ಡಾಕ್ಟರ್ಗೆ ಸೈಕಿಯಾಟ್ರಿಸ್ಟ್ ಎಂದು ಹೇಳುತ್ತಾರೆ. Psychopathology, a study of significant causes and process in the development of mental disorders. ಅಂದರೆ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿರುವ ಅಬ್ನಾರ್ಮಲ್ ಥಾಟ್ಸ್, ಫೀಲಿಂಗ್ಸ್ ಮತ್ತು ಅವರ ಬಿಹೇವಿಯರಿನ ಬಗ್ಗೆ ಸ್ಟಡಿ ಮಾಡುವುದಕ್ಕೆ ಸೈಕೋಪ್ಯಾಥಾಲಜಿ ಎಂದು ಹೇಳುತ್ತಾರೆ. Psychotropic, drugs that affect psychic functions, behavior or experience. ಅಂದರೆ ಇದು ಒಂದು ಮೆಡಿಸಿನ್, ಅಂದರೆ ಮೆಂಟಲ್ ಡಿಸಾರ್ಡರ್ಗೆ ಅಥವಾ ಟ್ರೀಟ್ಮೆಂಟ್ಗೆ ಬಳಸುವ ಒಂದು ಸೈಕ್ಯಾಟ್ರಿಕ್ ಮೆಡಿಸಿನ್. ಉದಾಹರಣೆಗೆ, ವ್ಯಕ್ತಿಗೆ ಡಿಪ್ರೆಷನ್ ಇದ್ದರೆ ಸೈಕ್ಯಾಟ್ರಿಸ್ಟ್ ಆ್ಯಂಟಿ ಡಿಪ್ರೆಸೆಂಟ್ ಟ್ಯಾಬ್ಲೆಟನ್ನು ಕೊಡುತ್ತಾರೆ. ದ ನೆಕ್ಸ್ಟ್ ವಿಡಿಯೋ ಈಸ್ ಆರ್ ಟರ್ಮಿನಾಲಜಿ ಇನ್ ಕನ್ನಡ ವಿವರಣೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು.